ಅಜ್ಜಿ ಕಾಲದ ಹೆಲ್ದಿ ಅಡುಗೆಗಳು ಇಂಟರ್ನೆಟ್ ಪೂರ್ತಿ ಹುಡುಕಿದ್ರು ಸಿಗಲ್ಲ. ಇವತ್ತು ಮಾಡ್ತಿರೋದು ಗೊಡ್ಕಾರ. ಇದಕ್ಕೆ ಆಕ್ಚುಲಿ ಒಲೆ ಹಚ್ಚೋ ಅಷ್ಟು ಇಲ್ಲ. ಹೇಗ್ ಮಾಡೋದು ನೋಡೋಣ ಬನ್ನಿ. ಅಜ್ಜಿ ಏನೇನ್ ಅಜ್ಜಿ ಇಲ್ಲಿ ಯೂಸ್ ಮಾಡ್ತಿರೋದು? ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದಿಷ್ಟು ಯೂಸ್ ಮಾಡೋದಾ? ಅಷ್ಟೇ. ಉಪ್ಪು. ಸರಿ, ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಬ್ಯಾಡಗೆ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಬೇಕು. ಹಾಕ್ಬಿಟ್ಟು ಒಂದೇ ಒಂದು ರೌಂಡು ಮಿಕ್ಸಿ ಮಾಡ್ಕೋಬೇಕು. ಅದು ನುಣ್ಣಗಾಗೋಗಿದ್ದು, ಸ್ವಲ್ಪ ನುಣ್ಣಗಾಗೋಗಿದ್ದು ಮಾಡಿ ಅದನ್ನ ಆರಾಮಾಗಿ. ಸೊ ಈ ಗೊಡ್ಕಾರ ಸ್ಪೆಷಾಲಿಟಿ ಏನಂತಂದ್ರೆ, ಆಗಿನ ಕಾಲದಲ್ಲಿ ಚಿಕನ್ ಎಲ್ಲ ಮಧ್ಯಾಹ್ನ ತಿಂತಿದ್ರಲ್ಲ, ಅದನ್ನ ತಿಂದಿದ ತಕ್ಷಣ ಇದನ್ನ ತಿನ್ನೋರಂತೆ. ಸೊ ದಟ್ ಜೀರ್ಣ ಚೆನ್ನಾಗಾಗ್ಲಿ, ಆಮೇಲೆ ಗ್ಯಾಸ್ ಎಲ್ಲ ಹೋಗ್ಲಿ ಅಂತ ಹೇಳಿ. ಮಾಡಿ. ಒಂದ್ ರೌಂಡ್ ಅಷ್ಟೇನಾ? ಒಂದ್ ರೌಂಡ್ ಹಾಕ್ಬಿಟ್ಟು ಇದೆಲ್ಲ ಹಾಕೊಳ್ಬೇಕು. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ. ಈಗ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೋದು, ಅದ್ರ ಜೊತೆ ಸೇರಿಸೋದು. ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಮತ್ತೆ ನಾನು ಇದ್ರ ಸ್ಪೆಷಾಲಿಟಿ ಬಗ್ಗೆ ಹೇಳ್ತಿದ್ನಲ್ಲ, ಮಧ್ಯಾಹ್ನದ ಹೊತ್ತು ಏನಾದ್ರು ಚಿಕನ್ ಮಟನ್ ಎಲ್ಲ ತಿಂದ್ರೆ ಅದನ್ನ ಆಕ್ಚುಲಿ ರಾತ್ರಿ ತಿಂತಾ ಇದ್ರಂತೆ. ಗ್ಯಾಪಲ್ಲಿ ಕರೆಕ್ಷನ್ ಮಾಡಿದ್ರು. ಸೊ ದಟ್ ಗ್ಯಾಸ್ ಏನಿದೆ ಆ ಗ್ಯಾಸ್ ಎಲ್ಲ ಹೋಗುತ್ತೆ, ಹೊಟ್ಟೆ ಉಬ್ರಾನು ಕಡಿಮೆ ಆಗುತ್ತಂತೆ. ಆಮೇಲೆ ಹುಷಾರಿಲ್ದಿರೋ ಟೈಮಲ್ಲೆಲ್ಲ ಏನಜ್ಜಿ ಆಮೇಲೆ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀರಾ? ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಹುಷಾರಿಲ್ದಿರೋ ಟೈಮಲ್ಲೆಲ್ಲ ಇದನ್ನ ತಿಂತಾ ಇದ್ರಂತೆ. ಸೊ ದಟ್ ಬಾಡಿ ಚೆನ್ನಾಗಿ ಹೀಟ್ ಮಾಡುತ್ತೆ ಅಂಡ್ ಚಳಿಗಾಲಕ್ಕೂ ತುಂಬಾ ಒಳ್ಳೆ ಫುಡ್. ನೋಡೋಣ ನೆಕ್ಸ್ಟ್. ಇದನ್ನ ಈಗ ಮಿಕ್ಸಿ ಮಾಡೋದು. ಈಗ ಒಂದ್ ರೌಂಡ್ ಹಾಕಿದ್ಮೇಲೆ ಇದು ಹುಣಸೆ ರಸ ಹಾಕ್ಬೇಕು. ಒಂದ್ ರೌಂಡ್ ಆದ್ಮೇಲೆ ಹುಣಸೆ ರಸ ಹಾಕ್ಬೇಕಾ? ಹಾಕಿ ಮಿಕ್ಸಿ ಮಾಡ್ಬೇಕು. ಸೊ ನಾನು ಹೇಳ್ತಿದ್ನಲ್ಲ, ಅದಾದ್ಮೇಲೆ ಇದರಲ್ಲಿ ಬೆಳ್ಳುಳ್ಳಿ ಚೆನ್ನಾಗಿರೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಯೂಸ್ ಮಾಡ್ತಿದ್ರು. ನೋಡಿ ಸದ್ಯಕ್ಕೆ ಹಿಂಗಾಗಿದೆ. ಇವಾಗ ತರ್ತರಿಯಾಗಿ ರುಬ್ಬೇಕು. ತರ್ತರಿ ಅದೇ ಇನ್ನೊಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು. ರುಬ್ಬಿ ಆಮೇಲೆ ಇದಕ್ಕೆ ಎಣ್ಣೆನೆ ಬಳಸಲ್ಲ. ಸೊ ಡಯೆಟ್ಗೆ ತುಂಬಾ ಒಳ್ಳೆ ಫುಡ್. ಫ್ರಿಡ್ಜ್ ಇಲ್ದೆ ಕೂಡ ಇದನ್ನ ಹೊರಗಡೆ 15 ದಿನ ಇಡಬಹುದು, ಏನು ಕೆಡಲ್ಲ. ನೋಡಿ ರೆಡಿ ಆಗ್ತಾ ಇದೆ. ನೀರ್ ಹಾಕ್ಬೇಕಾ ಸ್ವಲ್ಪ? ಇನ್ನ ಸ್ವಲ್ಪ ನೀರ್ ಹಾಕ್ತಾರಂತೆ, ನೀರ್ ತರಕ್ ಹೋಗಿದ್ದಾರೆ. ಆಮೇಲೆ ಏನಂತಂದ್ರೆ, ಇದನ್ನ ನೀವು ಚಪಾತಿ ಜೊತೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಅನ್ನದ ಜೊತೆ ಎಲ್ಲ ನಂಚ್ಕೊಂಡು ತಿನ್ಬೋದು. ಪ್ಲಸ್ ನೀವು ನೋಡಿದ್ರೆ ಏನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದಾರಂತ. ಸೊ ಇದನ್ನೆಲ್ಲ ನಾವು ಡಯಟ್ ಮಾಡ್ಬೇಕಾದ್ರೆ ಲೆಕ್ಕಕ್ಕೂ ತಗೊಳಲ್ಲ, ಕ್ಯಾಲರಿ ಕೌಂಟೇ ಮಾಡಲ್ಲ. ಸೊ ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ನೀವು ಚಪಾತಿ ಜೊತೆ ಇದನ್ನ ಎಷ್ಟು ಬೇಕಾದ್ರೂ ಹಾಕೊಂಡು ತಿನ್ಬೋದು, ಅಥವಾ ರೊಟ್ಟಿಗಳ ಜೊತೆ ಕೂಡ. ಮತ್ತೆ ನೀವೇನಾದ್ರೂ ಟ್ರಿಪ್ಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಇದನ್ನ ಕ್ಯಾರಿ ಮಾಡಕ್ ಬಹಳ ಚೆನ್ನಾಗಿರುತ್ತೆ. ನೋಡಿ ಮತ್ತೆ ಮಿಕ್ಸಿನಾ? ಅದೇ ಸ್ವಲ್ಪ ನುಣ್ಣಗಾಗೋರು. ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ನುಣ್ಣಗ್ ಮಾಡೋದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು. ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕಂತ ಇವಾಗ. ನೋಡಿ ಆ ಕಾಲದ ಅಡ್ಗೆ ಎಲ್ಲ ಎಷ್ಟು ಸಿಂಪಲ್, ಹೆಚ್ಚು ಕಮ್ಮಿ 5-10 ನಿಮಿಷ ಅಷ್ಟೇ, ಏನ್ ರೆಡಿನೇ ಆಗೋಗ್ತಾ ಇದೆ. ಅಂಡ್ ಎಲ್ಲ ಮನೆ ಮದ್ದು, ಏನಿಲ್ಲ. ಕೊತ್ತಂಬರಿ, ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆರಾಮಾಗಿ ಇಂಥ ಸಿಂಪಲ್ ಐಟಮ್ಸ್ ನ ಯೂಸ್ ಮಾಡ್ಬಿಟ್ಟು ಒಂದೊಳ್ಳೆ ಚಟ್ನಿ ಮಾಡೋದು, ಅದನ್ನ ಸುಮಾರು ದಿನ ತಿನ್ನೋದು. ಫ್ರಿಡ್ಜು ಬೇಕಾಗಿಲ್ಲ. ಈಗ ಒಂದ್ ಬೌಲ್ಗೆ ಹಾಕೊಳ್ಬೇಕು. ಹಾಕಿ ಸರಿ. ಗೊಡ್ಕಾರ ರೆಡಿ ಆಯ್ತು. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ.
ಗಮ್ ಅಂತ ಸ್ಮೆಲ್ ಬರ್ತಿದ್ಯಂತೆ ನೋಡಿ. ನಮ್ಗಿದೆಲ್ಲ ಗಮ್ಮೆ ಅನ್ಸಲ್ಲ ನೋಡಿ, ಬರೀ ಪಿಜ್ಜಾ ಬರ್ಗರ್ ಹೊರಗಡೆ ತಿನ್ನೋ ಫುಡ್ಗಳ್ಗೆ ಅಭ್ಯಾಸ ಆಗ್ಬಿಟ್ಟು ಅನ್ಸುತ್ತೆ, ಇಲ್ಲ ಅಂತಿಲ್ಲ. ಇದು ಬೇರೆ ತರ ಗಮ್ ಅಷ್ಟೇ. ಇದನ್ನ ಉಪ್ಸಾರ್ಗೂ ಯೂಸ್ ಮಾಡ್ಬೋದು. ಹೆಂಗೆ? ಅದೇ ಸೊಪ್ಪು ನೀರು ಬಸಿತೀವಲ್ವಾ, ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಮುದ್ದೆ ಜೊತೆ ತಿನ್ಬೋದು ಉಪ್ಸಾರ್ಗೆ. ಅಷ್ಟೇ ನೋಡಿ, ರೆಡಿ ಆಯ್ತು ಪೂರ್ತಿ ಗೊಡ್ಕಾರ. ವಿತಿನ್ 10 ಮಿನಿಟ್ಸು ಒಂದು ಚಟ್ನಿನೇ ರೆಡಿ ಆಗೋಯ್ತು. ಮತ್ತೆ ಇದನ್ನ 10 ನಿಮಿಷದೊಳಗೆ ರೆಡಿ ಮಾಡಿರೋದನ್ನ ನೀವು 15 ದಿನದ ಮೇಲ್ ಬೇಕಾದ್ರೂ ಇಟ್ಕೋಬಹುದು, ಫ್ರಿಡ್ಜ್ ಇಲ್ದೆ. ಟ್ರಿಪ್ ಗಿಪ್ ಹೋಗ್ತೀರಾ ಅಂದ್ರೆ ಚಪಾತಿ ಜೊತೆ ನಂಚ್ಕೊಳಕ್ಕೆ, ಅನ್ನದ ಜೊತೆ ನಂಚ್ಕೊಳಕ್ಕೆ ಬಹಳ ಒಳ್ಳೇದು. ಪ್ಲಸ್ ಎಸ್ಪೆಷಲಿ ಇದು ನಿಮ್ ಹೊಟ್ಟೆ ಉಬ್ರ ಕಡಿಮೆ ಮಾಡ್ಬಿಟ್ಟು ಡೈಜೆಷನ್ ನ ಚೆನ್ನಾಗಿ ಮಾಡಿ ಗ್ಯಾಸ್ಟ್ರೈಟಿಸ್ನು ಕಡಿಮೆ ಮಾಡೋದ್ರಿಂದ ಟ್ರಿಪ್ಗಂತ ಹೋದ್ರೆ ಮಾಡಿಸಿರೋ ಫುಡ್ ಐಟಮ್. ಬಟ್ ಟ್ರಿಪ್ ಟೈಮಲ್ಲೇ ಅಂತಲ್ಲ, ಎನಿ ಟೈಮ್ ಯೂಸ್ ಮಾಡ್ಬೋದು. ಸೊ ಬೇಸಿಕ್ಲಿ ನಾನು ಚಪಾತಿ ಜೊತೆ ಯೂಶಲಿ ಇದನ್ನ ನಂಚ್ಕೊಂಡು ತಿಂತಾ ಇರ್ತೀನಿ.